ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ KCT 2024 ಆಪ್ಷನ್ ಎಂಟ್ರಿ ಯಾವ ರೀತಿ ಕ್ವಿಕ್ಕಾಗಿ ಫಾಸ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಸೊ ದಟ್ ಇವು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಕ್ವಿಕ್ಕಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾಕಂದರೆ ಭಾಳ ಸ್ಟೂಡೆಂಟ್ಸು ಟೆನ್ಷನ್ ತೊಗೋತಾ ಇದ್ದಾರೆ, ಒಂದು ಸತಿ ಎಂಟರ್ ಮಾಡಿದ ತಕ್ಷಣ ಇನ್ನೊಂದು ಸತಿ ಎಂಟರ್ ಮಾಡೋಕ್ಕಾಗಲ್ಲ, ಲಾಗಿನ್ ಆದ ತಕ್ಷಣ ಆಗುತ್ತಾ ಇಲ್ಲ ಅಂತ ಕೇಳ್ತಾಯಿದ್ರು. ಫ್ರೆಂಡ್ಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಹಾಕ್ಕೊಳ್ಳಿ. ಇದೇ ರೀತಿ ನಾನು ನೆಕ್ಸ್ಟ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆದ ತಕ್ಷಣ ಆಲ್ 4 ಇಯರ್ಸು ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಇಂಜಿನಿಯರಿಂಗ್ ಕ್ವಶನ್ ಪೇಪರ್ಸು, ನೋಟ್ಸು, ಇಂಟರ್ನ್ಶಿಪ್ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮೊದಲನೇ ಟಿಪ್ಸ್ ಏನಂದರೆ ನಿಮ್ಮದು CET ನಂಬರು ಮತ್ತು ಸೀಕ್ರೆಟ್ಗೆ ಮತ್ತು ಅಪ್ಲಿಕೇಶನ್ ನಂಬರು. ಫ್ರೆಂಡ್ಸ್ ಫಸ್ಟ್ ಟೈಮು ನೀವು ಕ್ರಿಯೇಟ್ ಮಾಡುವಾಗ, ಫಸ್ಟ್ ಟೈಮ್ ಲಾಗಿನ್ ಮಾಡುವಾಗ ಮಾತ್ರ ನಿಮಗೆ ಏನೇನು ಬೇಕಂದರೆ ನಿಮಗೆ ನಿಮ್ಮದು ಫೋನ್ ನಂಬರು ಮತ್ತು ಪಾಸ್ವರ್ಡು, ಓಕೆ, ನಿಮ್ಮ ಮೇಲ್ ID ಮತ್ತು ನಿಮ್ಮ ಹಿಂಟ್ ಕ್ವಶನ್ ಅಷ್ಟೇ ಬೇಕು. ನೆಕ್ಸ್ಟ್ ಟೈಮಿಂದ ಲಾಗಿನ್ ಎರಡನೇ ಸತಿ ಲಾಗಿನ್ ಆಗೋಕ್ಕಾದ್ರೆ ಅವಾಗ ಏನೇನು ಬೇಕಾದರೆ ನಿಮಗೆ ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ಗೆ ಪಾಸ್ವರ್ಡ್ 3 ಬೇಕು. ಫ್ರೆಂಡ್ಸ್ ಬೆಟ್ರ್ ನೀವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಟೈಮ್ ನೀವು ಫಸ್ಟಿಗೆ ಏನು ಕ್ರಿಯೇಟ್ ಮಾಡ್ತಿರ್ತೀರಲ್ಲ, ಲಾಗಿನ್ ಮಾಡ್ತಿರ್ತೀರಲ್ಲ, ಆವಾಗ ನೀವು ಸೇವ್ಡ್ ಗೂಗಲ್ಲು ನಿಮ್ಮದು ಆಟೋ ಸೇವ್ಡ್ ಪಾಸ್ವರ್ಡ್ ಇರುತ್ತಲ್ಲ, ಅದನ್ನ ನೀವು ಕ್ಲಿಕ್ ಮಾಡ್ಕೋಬೋದು, ಆಟೋ ಸೇವ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ನಿಮ್ಮ ಬ್ರೌಸರಲ್ಲಿ ಆಟೋ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗಬೇಕಾದ್ರೆ ನಿಮ್ಮ ಬ್ರೌಸರಲ್ಲಿ ಮಾತ್ರ ಸೇವ್ ಮಾಡಿ. ಓಕೆ, ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗಬೇಕಾದ್ರೆ ಆಟೋಮೆಟಿಕ್ಕು ನಿಮ್ಮ ಪಾಸ್ವರ್ಡ್ ಶೋ ಆಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಪ್ರಕಾರ ನಿಮ್ಮ CET ನಂಬರ್ ಆಲ್ರೆಡಿ ನಿಮಗೆ 2-3 ಸತಿ ಎಂಟರ್ ಆದ ತಕ್ಷಣ ಬಯಾಟ್ ಆಗಿಬಿಡುತ್ತೆ. ಓಕೆ, ಬಯಾಟ್ ಹಾಕಿ. ಅದೇ ರೀತಿ ಸೀಕ್ರೆಟ್ ಕೀಸ್ ಆಗಾಗ ಬಯಾಟ್ ಹಾಕಿ, ಅಂದರೆ 2-3 ಸತಿ ಎಂಟರ್ ಆದಂಗೆ ನೆನಪಾಗುತ್ತೆ ನಿಮಗೆ. ಅದನ್ನು ನೆನ್ಪಿಟ್ಕೊಂಬಿಡಿ. ಯಾಕಂದರೆ ನೀವು ಪ್ರತಿ ಸತಿ ಮಾಡುವಾಗ ಮತ್ತೆ ನೀವು ಎಲ್ಲಿದೆ ಸೀಕ್ರೆಟ್ ಕೀ ನೋಡ್ಕೋಬೇಕು, ಮತ್ತು ನೀವು ವೆರಿಫಿಕೇಷನ್ಸ್ ತೆಗೆದಿಟ್ಕೋಬೇಕು, ಅಪ್ಲಿಕೇಶನ್ ನಂಬರ್ ತೆಗೆದಿಟ್ಕೋಬೇಕು. ಸ್ವಲ್ಪ ನಿಮಗೆ ಟೆನ್ಷನ್ ಆಗುತ್ತೆ. ಕ್ವಿಕ್ ಆಗಬೇಕಂದ್ರೆ ಕಂಟಿನ್ಯೂಸ್ ಅದನ್ನ ಒಂದು 2-3 ಸತಿ ನೋಡಿಕೊಂಡು ನೆನ್ಪಿಟ್ಕೊಂಬಿಡಿ. ಯಾಕಂದರೆ ನಿಮ್ಮ ಸೀಕ್ರೆಟ್ ಕೀನು ಒಂದು 6 ನಂಬರ್ಸ್ ಇದೆ. ಓಕೆ, ಅದೇ ರೀತಿ ಅಪ್ಲಿಕೇಶನ್ ನಂಬರು 6 ನಂಬರ್ ಇದೆ. ಕ್ವಿಕ್ಕಾಗಿ ನೀವು ನೆನ್ಪಿಟ್ಕೊಬೋದು, 2-3 ಸತಿ ಆದರೆ ನೆನಪಾಗ್ಬಿಡುತ್ತೆ. ಓಕೆ, ಇಷ್ಟೇ. ಪಾಸ್ವರ್ಡ್ ಅಂತೂ ಆಟೋಮೆಟಿಕ್ ಸೇವ್ ಆಗುತ್ತೆ. ಸೊ ದಟ್ ನೀವು ಈಸಿಲಿ ಈಚ್ ಟೈಮ್ ಯಾವಾಗ ಬೇಕಾದರೆ ಲಾಗಿನ್ ಆಗ್ಬೋದು, ಕ್ವಿಕ್ಕಾಗಿ ಲಾಗಿನ್ ಆಗ್ಬೋದು, ನೀವು ಚೇಂಜಸ್ ಮಾಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಇನ್ನೊಂದು ಏನಂದರೆ ನೀವು ಎಷ್ಟು ಸತಿ ಬೇಕಾದರೂ ಲಾಗಿನ್ ಆಗ್ಬೋದು, ಎಷ್ಟು ಸತಿ ಬೇಕಾದ್ರೆ ಚೇಂಜಸ್ ಮಾಡ್ಕೋಬೋದು. ಅಪ್ ಟು ಅವ್ರು ಟೈಮ್ ಕೊಟ್ಟಿರ್ತಾರಲ್ಲ, ಇನ್ನೂ ಏನು ಟೈಮ್ ಕೊಟ್ಟಿಲ್ಲ. ಓಕೆ, ಆ ಟೈಮ್ವರೆಗೂ ನೀವು ಯಾವಾಗ ಬೇಕಾದ್ರೆ ಚೇಂಜಸ್ ಮಾಡ್ಕೋಬೋದು, ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಓಕೆ, ನೀವು ಆರಾಮ್ಸೆ ನಿಮ್ಗೆ ಯಾವ ಫ್ರೀ ಇರ್ತಿರಲ್ಲ, ನಿಮ್ಗೆ ಏನಾರು ಸಡನ್ಲಿ ನಿಮ್ಗೆ ಏನಾದರೂ ಈ ಪೀರಿಯಡ್ನ 40 ಇದ್ದಿದ್ದು 30 ಮಾಡ್ತೀನಿ ಅಂತ ನೀವು ಈಸಿಲಿ ಮಾಡ್ಬೋದು. ಮಿಡಲ್ ಇರುತ್ತಲ್ಲ, ಅಲ್ಲಿ ಚೇಂಜಸ್ ಮಾಡ್ಕೊಂಡು ನೀವು ಅಪ್ಡೇಟ್ ಮಾಡ್ಬೋದು. ಓಕೆ, ಸೊ ಇದೊಂದು ಫಸ್ಟ್ ಟಿಪ್ಪು. ಓಕೆ, ನೆಕ್ಸ್ಟ್ ಟಿಪ್ ಏನಂದರೆ ಮೇನ್ ವೆರಿ ಇಂಪಾರ್ಟು, ಕಾಲೇಜ್ ಲಿಸ್ಟು ರೆಡಿ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಕಾಲೇಜ್ ಲಿಸ್ಟು ಯಾವ ರೀತಿ ರೆಡಿ ಮಾಡ್ಕೊಳ್ಳಂದ್ರೆ, ಯಾಕಂದರೆ ನೀವು ಭಾಳ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ಕೋತಾರೆ ಅಂದರೆ ಮೇನ್ ಕಾಲೇಜ್ ಲಿಸ್ಟ್ ರೆಡಿ ಮಾಡೋದು ಡೈರೆಕ್ಟ್ ಆಪ್ಷನ್ ಎಂಟ್ರಿ ಮಾಡಿಬಿಡ್ತಾರೆ. ಅವಾಗ ಫುಲ್ಲು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಯಾಕಂದರೆ ನಿಮಗೆ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಆಲ್ 250 ಕಾಲೇಜಸ್, ಎಷ್ಟು ಕಾಲೇಜಸ್ ಇಲ್ಲ ಆಲ್ರೆಡಿ ಕೆ ಥ್ರೂ ಎಷ್ಟು ಕಂಡಕ್ಟ್ ಮಾಡ್ತಾ ಇಲ್ಲ ಅಷ್ಟು ಕಾಲೇಜ್ ಇರುತ್ತೆ. ಆವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿರಿ ಅಂದರೆ ನಿಮ್ಮ ಪ್ರಕಾರ ಟಾಪ್ ಟು ಲೋ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಆ ಕಾಲೇಜ್ ಲಿಸ್ಟ್ ಯಾವ ರೀತಿ ರೆಡಿ ಇರಬೇಕಂದ್ರೆ ನಿಮಗೆ ಯಾವ ಕಾಲೇಜ್ ಬೇಕು, ಫಸ್ಟ್ನೇ ನಂಬರ್ ಯಾವ ಕಾಲೇಜ್ ಬೇಕು, 2ನೇ ನಂಬರ್ ಯಾವ ಕಾಲೇಜ್ ಬೇಕು ಅಂತ ಇರಬೇಕು. ಅದ್ರ ಮುಂದೆ ಬ್ರ್ಯಾಂಚಸ್ ಇರಬೇಕು. ಯಾವ ಬ್ರ್ಯಾಂಚಸ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ನಿಮ್ಮದು ಪ್ರಿಫರೆನ್ಸ್ ಯಾವ್ದು ಫಸ್ಟು CS ಇರ್ಬೋದು, ಆಮೇಲೆ EC ಇರ್ಬೋದು, ಅಥವಾ CSC ಸಬ್ ಬ್ರಾಂಚ್ ಇರ್ಬೋದು. ನಿಮ್ಮ ಬ್ರ್ಯಾಂಚಸ್ ಪ್ರಿಫರೆನ್ಸು ಕರೆಕ್ಟಾಗಿರಬೇಕು. ಯಾಕಂದರೆ ಅಲ್ಲಿ ನೀವು ಸೆಲೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಪ್ಷನ್ ಎಂಟರ್ ಮಾಡುವಾಗ ಫುಲ್ ಈಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ನೀವು ಪೇಪರಲ್ಲಿ ರೆಡಿ ಇಟ್ಕೊಳ್ಳಿ. ಯಾಕಂದರೆ ನೀವು ನೋಡಿ ಕ್ವಿಕ್ಕಾಗಿ ನೀವು ಎಡಿಟ್ ಮಾಡ್ಬೋದು. ಓಕೆ, ಎಕ್ಸೆಲ್ ಶೀಟಲ್ಲಿ ಇಟ್ಕೋಬೋದು. ನೀವು ನೆಕ್ಸ್ಟ್ ಇನ್ನೊಂದು ಮೊಬೈಲಲ್ಲಿ ನೀವು ಓಪನ್ ಮಾಡಿಕೊಂಡು ಈಸಿಲಿ ಮಾಡ್ಬೋದು. ಓಕೆ, ನೆಕ್ಸ್ಟು ಅದನ್ನ ರೆಡಿ ಆದ ತಕ್ಷಣ ಕ್ವಿಕ್ಕಾಗಿ ನೀವು ಬ್ರಾಂಚಸ್ ಎಲ್ಲ ಪ್ರೈವೇಟ್ ಇರುತ್ತಲ್ಲ, ಅದನ್ನ ಅಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನೀವು ಬ್ರಾಂಚ್ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಕಾಲೇಜ್ ಬರುತ್ತೆ, ಕಾಲೇಜ್ ಈಸಿಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ಆಪ್ಷನ್ ಎಂಟ್ರಿ ಲಾಗಿನ್ ಆದ ತಕ್ಷಣ ಅಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಂತ. ಫ್ರೆಂಡ್ಸ್ ಆಪ್ಷನ್ ಎಂಟ್ರಿ ಲಾಗಿನ್ ಆದ ತಕ್ಷಣ ನಿಮಗೆ ಸೈಡಲ್ಲಿ ಕೋರ್ಸ್ ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ಮೇಲೆ ಇಂಜಿನಿಯರಿಂಗ್ ಇರುತ್ತೆ, ನೀವು ಇಂಜಿನಿಯರಿಂಗ್ ಮಾಡೋದ್ರೆ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕೋರ್ಸು ಅಂದರೆ ನಿಮ್ದು ಯಾವ ಬ್ರ್ಯಾಂಚ್ ಸೆಲೆಕ್ಟ್ ಮಾಡೋದಿರುತ್ತೆ. ಆಮೇಲೆ ಕಾಲೇಜ್ ಕೂಡ ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ಅದಕ್ಕಿಂತ ಬೆಸ್ಟ್ ವೇ ಏನಂದರೆ ನೀವು ಕೋರ್ಸ್ ಸೆಲೆಕ್ಟ್ ಆದ ತಕ್ಷಣ ಆ ಕೋರ್ಸು ಯಾವ್ಯಾವ ಕಾಲೇಜಲ್ಲಿದೆ ಅಂತ ಅದು ಕೆಳಗಡೆ ಬರುತ್ತಲ್ಲ, ಅವಾಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ರೆಡಿ ಕಾಲೇಜ್ ಇರುತ್ತಲ್ಲ, ಆ ರೆಡಿ ಕಾಲೇಜ್ ಇಟ್ಕೊಂಡು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ನೀವು ಅಲ್ಲಿ ಯಾವ್ಯಾವ ತೋರಿಸುತ್ತಲ್ಲ ಫಸ್ಟಿಗೆ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ಲು ನಿಮಗೆ ನೀವು ಕೋರ್ಸ್ ಸೆಲೆಕ್ಟ್ ಆದ ತಕ್ಷಣ ಫಸ್ಟಿಂದ ಕಾಲೇಜ್ ಬರ್ತಾ ಇರುತ್ತೆ. ಫಸ್ಟ್ ಮೇ ಬಿ ಗೌರ್ಮೆಂಟ್ ಕಾಲೇಜ್ ಇದೆ, ಅಲ್ಲಿಂದ ನೋಡ್ತಾ ಹೋಗಿ ನಿಮ್ಮ ಲಿಸ್ಟಲ್ಲಿ ಆ ಕಾಲೇಜ್ ಏನಿದ್ರೆ ಅದು ಎಷ್ಟೇ ನಂಬರ್ ಪೇರೆಟ್ ಇಲ್ಲ ಅಷ್ಟೇ ನಂಬರ್ ಕೊಡಿ ಡೈರೆಕ್ಟಾಗಿ. ನೀವು 1 2 3 ಸ್ಟಾರ್ಟ್ ಮಾಡಬೇಕಾಗಿಲ್ಲ. ಫಸ್ಟಿಂದ ಸ್ಟಾರ್ಟ್ ಅದೆಷ್ಟು ನಂಬರ್ ನಿಮ್ಮ ಲಿಸ್ಟಲ್ಲಿ ನಂಬರ್ ಇರುತ್ತಲ್ಲ, ಎಷ್ಟೇ ನಂಬರ್ ಕೊಟ್ಟಿರ್ತಾರಲ್ಲ ಅದೇ ನಂಬರ್ ಡೈರೆಕ್ಟಾಗಿ ಕೊಡ್ತಾ ಹೋಗಿ, ಈಸಿ ಆಗುತ್ತೆ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ನೀವು ಅದನ್ನ ಆಮೇಲೆ ವೆರಿಫೈ ಆಗುತ್ತೆ. ಅದು 1 2 3 4 5 6 ಆಗುತ್ತೆ. ನೀವು ಲಾಸ್ಟಲ್ಲಿ ಎಂಡ್ಗೆ ಬರ್ತಿರಲ್ಲ, ಆಮೇಲೆ ನೀವು ವೆರಿಫೈ ಮಾಡ್ಕೋಬೋದು. ಓಕೆ, ನಿಮ್ಮ ಲಿಸ್ಟ್ ಪ್ರಕಾರ ಆಗುತ್ತೆ ಅದು. ಆದರೆ ನೀವು ಯಾಕಂದರೆ ನೀವು ನಿಮ್ಮ ಪ್ರಕಾರ ನೀವು ಕಾಲೇಜ್ ಹುಡ್ಕೋತಾ ಹೋದರೆ, ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ RV ಅಂದರೆ RV ಕೆಳಗೆ ಇರುತ್ತೆ, ನೀವು ಸ್ವೈಪ್ ಮಾಡ್ತಾ ಇರಬೇಕು. ಮತ್ತು RV 1 ಹಾಕ್ತೀರಾ. ನೆಕ್ಸ್ಟ್ ನೀವು ಪೆಸಿಟ್ ಇರ್ತಲ್ಲ, ಪೆಸಿಟ್ ಅದರಲ್ಲಿ ಆ ಫುಲ್ಲು ಲಿಸ್ಟಲ್ಲಿ 250 ಲಿಸ್ಟೆಲ್ಲ ಹುಡ್ತಾ ಹೋಗಬೇಕು. ಅದಕ್ಕಿಂತ ಬೆಸ್ಟ್ ವೇ ಏನಂದರೆ ಫಸ್ಟಿಂದನೇ ನಿಮ್ಮ ಲಿಸ್ಟ್ ಇರುತ್ತಲ್ಲ, ನಿಮ್ಮ ಲಿಸ್ಟ್ ವೆರಿಫೈ ಮಾಡೋದು, ಲಿಸ್ಟಲ್ಲಿ ಎಷ್ಟು ನಂಬರ್ ಇದೆಯಲ್ಲ ಅಷ್ಟು ಪ್ರಯಾರಿಟಿ ಕೊಡೋದು.
ಫಾರ್ ಎಕ್ಸಾಂಪಲ್ ನಿಮ್ಮದು ಫಸ್ಟ್ನೇ ಕಾಲೇಜು ಆರ್ ವಿ ಅಂತ ತಿಳ್ಕೊಳ್ಳಿ, ಆರ್ ವಿ ಕಣಲಲ್ಲಿ ಫಸ್ಟಲ್ಲಿ ಅಲ್ಲಿ ಯಾವ್ದು ಕಾಲೇಜ್ ಇದೆಯಲ್ಲ ಅದು ನಿಮ್ಮ ಲಿಸ್ಟಲ್ಲಿ ಇದೆ ಅಂತ ನೋಡ್ಕೋಬೇಕು, ಇಲ್ಲಾಂದರೆ ಸ್ವೈಪ್ ಮಾಡಬೇಕು. ಓಕೆ, ಫಸ್ಟಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ, ಆರ್ ವಿ ಬರುತ್ತಾ, ಇಲ್ಲ ಯು ವಿ ಸಿ ಬರುತ್ತಾ, ಯು ವಿ ಸಿ ಬಂದರೆ ಯು ವಿ ಸಿ ಇಲ್ಲಿ ನಿಮ್ಮ ಲಿಸ್ಟಲ್ಲಿ ಎಷ್ಟನೇ ನಂಬರ್ ಇದೆ, ಫಾರ್ ಎಕ್ಸಾಂಪಲ್ 6 ಇದೆ, ಡೈರೆಕ್ಟ್ 6 ಪ್ರಯಾರಿಟಿ ಕೊಡಿ. ಅದೇ ರೀತಿ 7 ಇದೆ, 7 ಕೊಡಿ, ಕೊಡ್ತಾ ಹೋಗಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು 5 to 10 ಕಾಲೇಜು ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ, ಎವ್ರಿ 2 minutes to 7 ಸಬ್ಮಿಟ್ ಕೊಡಿ ಅಂತ. ಯಾಕಂದರೆ ಸಡನ್ಲಿ ಲಾಗೌಟ್ ಆಗಿಬಿಡುತ್ತೆ, ಮತ್ತೆ ಲಾಗಿನ್ ಆಗಿ ಮತ್ತೊಂದು ಸತಿ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ನಂದು ಸಜೆಷನ್ ಏನಂದರೆ 5 to 10 ಪ್ರಯಾರಿಟಿ ಕೊಟ್ಟ ತಕ್ಷಣ 7 ಸಬ್ಮಿಟ್ ಕೊಡಿ. ಓಕೆ, ಆಮೇಲೆ ಇನ್ನೊಂದು ಏನು ಅಡ್ವಾಂಟೇಜ್ ನಿಮಗೆ ಅಂದರೆ, ನೀವು ಯಾವುದು ಲೆಫ್ಟ್ ಸೈಡಲ್ಲಿ ಏನು ಪ್ರಯಾರಿಟಿ ಕೊಟ್ಟಿರ್ತಾರಲ್ಲ, ಇಲ್ಲಿ ನಿಮ್ಮ ಮಿಡಲ್ ಬಂದರೆ ಮುಗಿದೋಯ್ತು. ಅವು ಕಾಲೇಜು ಮತ್ತೊಂದು ಸತಿ ಇಲ್ಲಿ ತೋರಿಸಲ್ಲ ನಿಮಗೆ, ಅವು ಬಿಟ್ಟೆ ರಿಮೈನಿಂಗ್ ಕಾಲೇಜ್ ಸೆಲೆಕ್ಟ್ ತೋರಿಸುತ್ತೆ ನಿಮಗೆ. ಪರ್ಟಿಕ್ಯುಲರ್ ಬ್ರಾಂಚ್ ಆಗಿರ್ಬೋದು, ನೀವು ಒಂದು ಸತಿ ಪ್ರಯಾರಿಟಿ ಕೊಟ್ಟರೆ ಇನ್ನೊಂದು ಸತಿ ಅವು ಕಾಲೇಜ್ ಇಲ್ಲಿ ತೋರಿಸಲ್ಲ. ಸೊ ಅದು ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ. ಯಾವ್ಯಾವ ಕಾಲೇಜ್ ಬಿಟ್ಟಿದೆ ಅಂತ ನೀವು ಈಸಿಲಿ ಚೆಕ್ ಮಾಡ್ಕೋಬೋದು ಲೆಫ್ಟ್ ಸೈಡಲ್ಲಿ. ಓಕೆ, ರೈಟ್ ಸೈಡಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿರೋದು, ಲೆಫ್ಟ್ ಸೈಡಲ್ಲಿ ಮತ್ತೊಂದು ಸತಿ ತೋರಿಸಲ್ಲ ನಿಮಗೆ, ಆ ಪರ್ಟಿಕ್ಯುಲರ್ ಬ್ರಾಂಚ್ ಸೆಲೆಕ್ಟ್ ಮಾಡಿರೋದು, ಪ್ರಯಾರಿಟಿ ಕೊಟ್ಟಿರೋದು. ಓಕೆ, ಇದೊಂದು ಆಪ್ಷನ್ನು. ಇನ್ನೊಂದು ನೆಕ್ಸ್ಟು ಟಿಪ್ಸ್ ಏನಂದರೆ ಬ್ರ್ಯಾಂಚಸ್ ಬಗ್ಗೆ. ಫ್ರೆಂಡ್ಸ್, ಬ್ರ್ಯಾಂಚು ನಿಮ್ಮ ಪ್ರಕಾರ ಒಂದು ಸತಿ ಒಂದು ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಷ್ಟು ಕಾಲೇಜ್ನ ಹಾಕ್ತಾ ಬನ್ನಿ. 5, 7 ಪ್ರಯಾರಿಟಿ ಕೊಟ್ಟ ತಕ್ಷಣ 7 ಸಬ್ಮಿಟು, ಮತ್ತು ಇನ್ನೊಂದು ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿಕೊಂಡ್ರೆ ಕಂಪ್ಲೀಟು, ಆಮೇಲೆ ಎಲ್ಲ ಬ್ರಾಂಚಸ್ ಕೊಡಿ. ಓಕೆ, ಅಂದರೆ ನೀವು ಒಂದು ಸಿ ಎಸ್ ಸಿ ಆದರೆ ಸಿ ಎಸ್ ಸಿ ಪ್ಲಸ್ ಬ್ರಾಂಚು, ಸಿ ಎಸ್ ಬೇಸಲ್ಲಿ ನೀವು ಯಾವ್ದು ನಿಮ್ಮ ಲಿಸ್ಟಲ್ಲಿ ಯಾವ ಕಾಲೇಜ್ ಇದೆ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಓಕೆ, ನೀವು ಆಮೇಲೆ ಎಲ್ಲ ಸೆಲೆಕ್ಟ್ ಆದಮೇಲೆ ನೀವು ಮಿಡಲ್ ತೋರಿಸೋದು ಗೊತ್ತಾ, ಮಿಡಲ್ ನೀವು ಆಲ್ರೆಡಿ ನೋಡಿರ್ತೀರ. ಓಕೆ, ನಿಮ್ಮದು ಕಾಲೇಜ್ ಇದು ಕೋರ್ಸ್ ಕೋಡು ಪ್ಲಸ್ಸು ಪ್ರಯಾರಿಟಿ ಇದೆಯಲ್ಲ, ಅವಾಗ ನೀವು ಅಲ್ಲಿ ಏನು ಬೇಕಾದ್ರೆ ಚೇಂಜಸ್ ಮಾಡ್ಬೋದು. 20 ಇದ್ದು ಫಾರ್ ಎಕ್ಸಾಂಪಲು ನಿಮ್ದು ಏನಾದರೂ ಪ್ರಯಾರಿಟಿ, ನಿಮ್ಮ ಕಾಲೇಜ್ ಪ್ರಯಾರಿಟಿಯಲ್ಲಿ 20 ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮೈಂಡ್ ಚೇಂಜ್ ಆಗಿ ನಾವು 20 ಇದ್ದು 25 ಹಾಕಬೇಕು ಅಂದರೆ ಅಲ್ಲೇ ಡೈರೆಕ್ಟ್ 25 ಮಿಡಲ್ 25 ಹಾಕಿ ಅಪ್ಡೇಟ್ ಕೊಡೋದಷ್ಟೇ. ಓಕೆ, ಆಮೇಲೆ ನಾನು 26 ಇದ್ದದನ್ನ 40 ಮಾಡಬೇಕು, 40 ಇದ್ದನ್ನ 26 ಮಾಡ್ಬೇಕಾದ್ರೆ ಈಸಿಲಿ ಮಾಡ್ಬೋದು. ನೀವು 26 ಇದನ್ನ ಅಲ್ಲೇ ನಂಬರ್ ಚೇಂಜ್ ಮಾಡೋದು. ಓಕೆ, 40 ಇದ್ದಲ್ಲಿ 26 ಮಾಡೋದು, ಚೇಂಜ್ ಮಾಡಿಬಿಡೋದು. ಓಕೆ, ಅದೇ ರೀತಿ ನಿಮಗೆ 26 ಇದನ್ನ 27ನ 26 ಮಾಡ್ಬೇಕಂದ್ರೆ ಆರಾಮ್ಸೆ ಮಾಡ್ಬೋದು, ಈಸಿಲಿ ಮಿಡಲ್ ಮಾಡ್ಕೋಕೆ ಹೋಗ್ಬೋದು. ಆಮೇಲೆ ನೀವು ಏನು ಇಟ್ಕೊಂಡು ವೆರಿಫೈ ಮಾಡ್ಬೋದು ಅಂದರೆ, ರೈಟ್ ಸೈಡಲ್ಲಿ ಕೆಳಗಡೆ ಲಾಸ್ಟಲ್ಲಿ ಶಾರ್ಟು ಮತ್ತು ಡೀಟೇಲ್ ಅಂತ ಇರುತ್ತಾ, ಡೀಟೇಲ್ PDF ಡೌನ್ ಮಾಡ್ಕೊಳ್ಳಿ, ಅದನ್ನು ಸೈಡ್ ಇಟ್ಕೊಳ್ಳಿ. ಅದನ್ನು ನೋಡಿಕೊಂಡು ನೀವು ಇಲ್ಲಿ ಚೇಂಜಸ್ ಮಾಡ್ತಾ ಇರಬೇಕು. ಓಕೆ, ಈ ಕಾಲೇಜ್ ಡೀಟೇಲ್ ಕಾಲೇಜು ಫುಲ್ ಕಾಲೇಜ್ ನೇಮ್ ಇರುತ್ತೆ ನಿಮ್ಮ ಕಡೆ ಆಲ್ರೆಡಿ, ಆ ಕಾಲೇಜ್ ನೇಮ್ನ ನೋಡಿಕೊಂಡು ಸೊ ಇದು ಬೇಡ ಇಲ್ಲಿ ಬೇಡ, ನಿಮ್ಗೆ ಯಾವಾಗ ಅನಿಸ್ತಾ ಅಂತ ತಿಳ್ಕೊಳ್ಳಿ. ಇನ್ನೂ ಟೈಮ್ ಇರುತ್ತೆ, ಆ ಟೈಮಲ್ಲಿ ನಿಮ್ಗೆ ಯಾವಾಗ ಅನಿಸ್ತಾ ನೀವು ಕರೆಕ್ಟಾಗಿ ಲಾಗಿನ್ ಮಾಡೋದು, ಮತ್ತೆ ಚೇಂಜ್ ಮಾಡ್ಬೋದು, ಯಾವಾಗ ಬೇಕಾದ್ರೆ ಚೇಂಜಸ್ ಮಾಡ್ತಾ ಇರ್ಬೋದು. ಓಕೆ, ನಿಮ್ಮ ಇಷ್ಟ. ನೀವು ಆರಾಮಿಸಿ ಇವತ್ತು ಒಂದು 20 ಕಾಲೇಜ್ ಹಾಕಿ. ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕ್ ಪ್ರಕಾರ ಆಗಿರೆ, ನಿಮ್ಮ ಫಾರ್ ಎಕ್ಸಾಂಪಲ್ ಒಂದು 20,000 ರ್ಯಾಂಕ್ ಅಂದ್ಕೊಳ್ಳಿ, ನೀವು ಮ್ಯಾಕ್ಸಿಮಮ್ ಒಂದು 30ರಿಂದ 40 ಕಾಲೇಜ್ ಹಾಕ್ಬೋದು. ಆವಾಗ ನೀವು ಇವತ್ತೊಂದು 10 ಕಾಲೇಜು ಹಾಕ್ಬೋದು, ಆಮೇಲೆ ನಾಳೆ 10 ಕಾಲೇಜ್ ಹಾಕ್ಬೋದು, ಅಪ್ ಟು ಮುಗಿ ತನಕ ನೀವು ಯಾವಾಗಾದ್ರೂ ಹಾಕ್ಬೋದು. ಅದನ್ನು ನೀಟಾಗಿ ಹಾಕಿ. ಓಕೆ, ಆಮೇಲೆ ನನ್ನ ಸಜೆಷನ್ ಅಂದರೆ ಟೈಮಿಂಗ್ ಏನಂದರೆ, ನೀವು ಯೂಶ್ವಲಿ ಅರ್ಲಿ ಮಾರ್ನಿಂಗ್ ಅಥವಾ ಸಂಜೆ ಮಾಡಿ. ಯಾಕಂದರೆ ಭಾಳ ಸ್ಟೂಡೆಂಟು ಹಾಕಿರಲ್ಲ, ಅವಾಗ ಈಸಿ ಇರುತ್ತೆ ನಿಮಗೆ, ಸರ್ವರ್ ಬಿಸಿ ಇರಲ್ಲ, ನೀವು ಈಸಿಲಿ ಬೇಗ ಅವಾಗ ಒಂದು 20 ಕಾಲೇಜ್ ಬೇಗ ಸೆಲೆಕ್ಟ್ ಮಾಡ್ಕೋಬೋದು, ಸಬ್ಮಿಟ್ ಕೊಡ್ಬೋದು, ಸೇವ್ ಆಗುತ್ತೆ. ಓಕೆ, ಸೊ ನೀವು ಡೇ ಟೈಮಲ್ಲಿ ಮಾಡಿದ್ರೆ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಇರುತ್ತೆ, ಜಲ್ದಿ ಲಾಗೌಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ. ಓಕೆ, ಸಾಫ್ಟ್ವೇರ್ ಸ್ವಲ್ಪ ಇಶ್ಯೂ ಇರುತ್ತೆ ಅದಕ್ಕೋಸ್ಕರ. ಓಕೆ, ಇದಿಷ್ಟು ಆಪ್ಷನ್ ಎಂಟ್ರಿ ಟಿಪ್ಸು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.